ಏನು ನಾವು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಪರಿಶಿಷ್ಟ ವರ್ಗಗಳ ವಿಭಾಗ ಕೋಲಾರ ಜಿಲ್ಲೆಯ ವತಿಯಿಂದ ಏನಿವತ್ತು ನಾವು ಈ ಪಂಜಿನ ಮೆರವಣಿಗೆ ಮುಖಾಂತರ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗಲು ಏನು ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಿ. ಇದಕ್ಕೆ ನಮ್ಮ ಮೈಸೂರು ಎಲ್ಲ ನಮ್ಮ ಸೋದರರಿಗೆ ಮೊದಲನೇದಾಗಿ ಈ ಸಂದರ್ಭದಲ್ಲಿ ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿ ಇವತ್ತೇನು ಸುಮಾರು ದಿವಸಗಳಿಂದ ಇದೇನು ನೀಟ್ ಎಕ್ಸಾಮ್ ಅಲ್ಲಿ ಅಕ್ರಮ ಆಗಿದೆ ಅಂತೇಳಿ ಎಷ್ಟೋ ಸಾರಿ ನಾವು ರಾಜ್ಯದಿಂದ ಡೆಲ್ಲಿವರೆಗೂ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದೀವಿ. ಆದ್ರೆ ಈ ಕೇಂದ್ರ ಸರ್ಕಾರಕ್ಕೆ ಕಣ್ಣು ಕಾಣಿಸ್ತಾ ಇಲ್ಲ, ಕಿವಿನೂ ಕೇಳಿಸ್ತಾ ಇಲ್ಲ. ಅವರು ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಇದೊಂದು ದುರದೃಷ್ಟಕರ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ಸಕ್ ಬಯಸ್ತೀನಿ. ಏನು ನಮ್ಮ ಎಲ್ಲ ಅದನ್ನ ವಿರೋಧಿಸಿ ಸುಮಾರು ಏನು ನಮ್ಮ ನೀಟ್ ಎಕ್ಸಾಮ್ ಅಲ್ಲಿ ಎಲ್ಲ ಭಾಗವಹಿಸಿದ್ರು ಎಲ್ಲಾ ಮಕ್ಕಳು ಇವತ್ತು ಪ್ರತಿಯೊಂದು ಮಗು ಕೂಡ ಕಣ್ಣೀರಾಗ್ತಾ ಮನೆಗೆ ಹೋಗಿಲ್ಲ. ಪ್ರತಿಯೊಂದು ಮಗು ಕೂಡ ಕಣ್ಣೀರಾಗ್ತಾ ಮನೆ ಹೋಗಿಲ್ಲ. ಯಾಕಂದ್ರೆ ಸುಮಾರು 26ರಿಂದ 27 ಜನ ಏನು ಈ ಘಟನೆ ಆಗಿದೆ ಇದಕ್ಕೋಸ್ಕರಾಗಿ ಅವರು ಸೂಸೈಡ್ ಮಾಡಿಕೊಂಡ್ರು. ನೇರವಾಗಿ ಇದನ್ನ ಯಾರು ಪ್ರಶ್ನೆ ಪತ್ರಿಕೆ ಲೀಕ್ ಔಟ್ ಮಾಡಿದಾರೋ ಅವ್ರ ಮೇಲೆ ವಿರೋಧ ಮಾಡಿ ಸೂಸೈಡ್ ಮಾಡ್ಕೊಂತಾರೆ. ಇದಾದ ಕೂಡ ಕೇಂದ್ರ ಸರ್ಕಾರ ಬಂದು ಮಾತಾಡಿಲ್ಲ. ಅದು ಸರಿ, ಅದು ಹೋದೇ ಹೋಗಿ ಇದು ಯಾರು ಹೊಣೆಯಾಗಿರ್ತಾರೋ ಅವ್ರು ರಾಜೀನಾಮೆ ಕೂಡ ತಗೊಳ್ಳಿಲ್ಲ. ರಾಜೀನಾಮೆ ಬೇಡ ರೀ, ಅಟ್ಲೀಸ್ಟ್ ನಿಮಗೆ ಈ ಜನಗಳ ಸಾವಾಗಿದೆಯಲ್ಲ ಇದಕ್ಕಾಗಿ ಬೆಲೆ ಕೊಟ್ಟು ಅವ್ರು ಮಜಾ ಮಾಡ್ಬೇಕಾಗಿತ್ತು. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ರಾಜಕಾರಣ ಮಾಡ್ತಾರೆ, ಬಟ್ ಯಾರು ಜನಗಳ ಸಾವು ಮೇಲೆ ರಾಜಕಾರಣ ಮಾಡೋದು ಈ ರಾಜಕಾರಣದಲ್ಲಿ ಶೋಭೆ ತರಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಅದೇ ರೀತಿ ಈ ರಾಹುಲ್ ಗಾಂಧಿ ಅವರು ಏನು ಈ ಪ್ರತಿಭಟನೆಯಲ್ಲಿ ಡೆಲ್ಲಿಯಲ್ಲಿ ಭಾಗವಹಿಸಿ ಪ್ರತಿಭಟನೆ ವಿರೋಧವಾಗಿ ಪ್ರತಿಭಟನೆ ಮಾಡಕ್ ಕೊಟ್ಟಿದ್ದಾರೋ ಅದಕ್ಕೆ ಇವತ್ತೆಲ್ಲ ನಾಳೆ ಜಯವಾಗ್ತದೆ. ಈ ಬಿಜೆಪಿ ಸರ್ಕಾರ ತೆಗೆಯುವಂತ ಕಾಲ ಹತ್ತಿರ ಬರ್ತಾ ಇದೆ ಅಂತೇಳಿ ಸಂದರ್ಭದಲ್ಲಿ